ನಮಸ್ಕಾರ ವೀಕ್ಷಕರೇ, ನಾನು ರಾಜು ಉಸ್ತಾದ್. ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ. ಇದು ಕಬ್ಬು ಸಿಹಿ ಬಾಳು ಕಹಿ ಸರಣಿಯ 5ನೆಯ ಕಂತು. ರೈತ ಹೋರಾಟಗಾರ ಕುರುಬೂರ್ ಶಾಂತಕುಮಾರ್ ಮಾತನಾಡುತ್ತಿದ್ದಾರೆ. ನಾವು ಆರ್ಥಿಕವಾಗಿ ಅಭಿವೃದ್ಧಿಯಾಗಲು ಕೈಗಾರಿಕೀಕರಣ ಎಷ್ಟು ಅಗತ್ಯವಿದೆಯೋ, ನಾವು ಜೀವಂತ ಉಳಿಯಲು ಅನ್ನ ನೀರು ಆಹಾರವನ್ನು ತಗೊಂಡ್ಕೆಟ್ಟು ನಾವು ಜೀವಂತ ಉಳಿಯಲು ಕೃಷಿಯೂ ಸಹ ಅಷ್ಟೇ ಮಹತ್ವವಾದದ್ದು. ಸರ್ಕಾರಗಳು ಕೈಗಾರಿಕೆಗಳಿಗೆ ಕೊಟ್ಟ ಮಹತ್ವವನ್ನು ಕೃಷಿಗೆ ಕೊಡ್ತಾ ಇದ್ದಾವೋ ಇಲ್ಲೋ, ಅಥವಾ ಕೈಗಾರಿಕೆಗಿಂತಲೂ ಕೃಷಿ ಎಷ್ಟು ಮಹತ್ವದ್ದು, ಇದಕ್ಕೆ ಎಷ್ಟು ಒತ್ತು ಕೊಡಬೇಕು ಅಂತ ನೀವು ಬಯಸ್ತೀರಿ? ಸ್ವತಂತ್ರ ಬಂದು 76 ವರ್ಷ ಆಯಿತು. ಸ್ವತಂತ್ರ ಬಂದಾಗ ನಾನು ಹುಟ್ಟಿರಲಿಲ್ಲ. ನಾನು 61ನೇ ಇಸ್ವಿ ಹುಟ್ಟಿರೋದು. ಆದರೆ 80ರ ದಶಕದಲ್ಲಿ 75-80 ಸದಾ ಕೃಷಿ ಮಾಡಿದೆ. ಆವತ್ತು ಇದ್ದಂಥ ರೈತರ ಬದುಕು, ಇವತ್ತು ಇದ್ದಂಥ ರೈತರ ಬದುಕು ಎರಡಕ್ಕೂ ವ್ಯತ್ಯಾಸಗಳು ಭಾಳ ಆಗಿದೆ. ರೈತ ಕೃಷಿಯಲ್ಲಿ ಸ್ವಲ್ಪ ಮುನ್ನಡೆ ಸಾಧಿಸಿದ್ದಾನೆ. ಆವತ್ತು 60 ಲಕ್ಷ ಮಿಲಿಯನ್ ಟನ್ ಆಹಾರ ಉತ್ಪಾದನೆ ಮಾಡ್ತಾಯಿದ್ವಿ. ಇವತ್ತು ಇಡೀ ದೇಶದಲ್ಲಿ 365 ಲಕ್ಷ ಮಿಲಿಯನ್ ಟನ್ ಆಹಾರ ಉತ್ಪಾದನೆ ಮಾಡ್ತಾಯಿದ್ದೀವಿ. ಇಡೀ ದೇಶದ ಬೇರೆ ಬೇರೆ ದೇಶಗಳಿಗೆ ನಮ್ಮ ಆಹಾರವನ್ನು ಸರಬರಾಜು ಮಾಡ್ತಾಯಿದ್ದೀವಿ. ನಮ್ಮ ಪ್ರಧಾನಮಂತ್ರಿಗಳೇ ದಾನವನ್ನು ಮಾಡಿದ್ದಾರೆ. ಶ್ರೀಲಂಕಾ, ಬಾಂಗ್ಲಾದೇಶ, ರಷ್ಯಾ ಇತರ ದೇಶಗಳಿಗೆ ನಮ್ಮ ಆಹಾರವನ್ನು ದಾನ ಮಾಡಿದ್ದಾರೆ. ಅದು ಒಂದು ಕಡೆ. ಆದರೆ 1960ರ ದಶಕದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಮ್ಮ ದೇಶದಲ್ಲಿ ಆಹಾರ ಉತ್ಪಾದನೆ ಕಡಿಮೆ ಇದೆ, ನಾವು ಗೋಧಿ ನಮ್ಗೆ ಅಮೇರಿಕಾದಿಂದ ಬರ್ತಾ ಇಲ್ಲ, ಇಡೀ ದೇಶದ ಒಳಿತಿಗಾಗಿ 1 ವರ್ಷ ತಮ್ಮ ಊಟವನ್ನು ತ್ಯಜಿಸಬೇಕು, ಒಪ್ಪತ್ತಿನ ಊಟವನ್ನು ಅನ್ನುವಂಥ ವಾರದಲ್ಲಿ ಒಂದು ಮನವಿಯನ್ನು ಮಾಡಿದರು. ಅಂಥ ಪರಿಸ್ಥಿತಿ ಇವತ್ತಿಲ್ಲ. ಇದಕ್ಕೆ ಕಾರಣ ಮೊಬೈಲಲ್ಲ, ಕಂಪ್ಯೂಟ್ರಲ್ಲ, ಕೈಗಾರಿಕೆಗಳಲ್ಲ, ದೇಶದ ರೈತನ ಶ್ರಮ. 365 ಲಕ್ಷ ಮಿಲಿಯನ್ ಟನ್ ಆಹಾರ ಉತ್ಪಾದನೆ ಮಾಡಲಿಕ್ಕೆ ಶಾಸ್ತ್ರೀಯ ಸೋಮವಾರ ಮಾಡ್ತೀವಿ. ಶಾಸ್ತ್ರೀಯ ಸೋಮವಾರ ದಿನ ಉಪವಾಸ ಕರೆ ಕೊಟ್ಟಿದ್ರು. ಇವತ್ತು ನಮ್ಮ ಪ್ರಧಾನಿಗಳು ನಾವು ಬೆಳೆದಂಥ ಆಹಾರವನ್ನು ಬೇರೆ ದೇಶಗಳಿಗೆ ದಾನ ಮಾಡ್ತಾ ಇದ್ದಾರೆ. ಯಾವ ರೀತಿ ಅವರೆಲ್ಲ ಸಂಕಷ್ಟದಲ್ಲಿದ್ದಾರೆ ಅಂತೇಳಿ ಶ್ರೀಲಂಕಾ ದೇಶಕ್ಕೆ, ಬಾಂಗ್ಲಾದೇಶಕ್ಕೆ. ನಮ್ಮ ಪ್ರಗತಿಯ ಸಂಕೇತ ಅಂದರೆ ಇದು ಪ್ರಗತಿಯ ಸಂಕೇತ ಮತ್ತು ರೈತರ ಶ್ರಮದ ಸಂಕೇತ. ರೈತರ ಶ್ರಮವನ್ನು ಗಂಭೀರವಾಗಿ ಪರಿಗಣಿಸಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರೈತ ಇಷ್ಟೆಲ್ಲ ಉತ್ಪಾದನೆ ಮಾಡಿದ್ಮೇಲೆ ರೈತ ಚೆನ್ನಾಗಿರ್ಬೇಕಾಗಿತ್ತಲ್ವಾ? ಚೆನ್ನಾಗಿದ್ದಾನೆ. ಇವತ್ತು ರೈತನ ಮಕ್ಕಳಿಗೆ ಮದುವೆ ಆಗಲಿಕ್ಕೆ ಹೆಣ್ಣು ಸಿಗ್ತಾ ಇಲ್ಲ. ರೈತನ ಮಕ್ಕಳು ಕೃಷಿನ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇಲ್ಲ, ಕೃಷಿಯಿಂದ ವಲಸೆ ಹೋಗ್ತಾ ಇದ್ದಾರೆ. ರೈತನ ಆತ್ಮಹತ್ಯೆ ಸರಣಿ ನಿರಂತರವಾಗಿ ಮುಂದುವರಿತಾ ಇದೆ. ಯಾಕೆ? ಕೃಷಿ ಲಾಭದಾಯಕವಲ್ಲ, ಕೃಷಿ ಯಾವತ್ತೂ ಸಮಸ್ಯೆ. ಇದು ಕೃಷಿಯಿಂದ ನಂಬಿಕೆ ಇಲ್ಲ, ಕೃಷಿಯಿಂದ ಲಾಭ ಹಾಕಿದಂಥ ಹಣ ವಾಪಸ್ ಬರಲ್ಲ, ನಾವು ಸಾಲಗಾರರಾಗ್ತಾ ಇದ್ದೀವಿ. ಇಷ್ಟೆಲ್ಲ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳಿದ ಮೇಲೆ 76 ವರ್ಷದಲ್ಲಿ ಸ್ವತಂತ್ರ ಬಂದ ಮೇಲೆ ಆಡಳಿತ ಮಾಡಿದಂಥ ಸರ್ಕಾರಗಳು ರೈತರ ಪ್ರಗತಿಗೆ ಮಾಡಿರ್ತಕ್ಕಂಥ ಯೋಜನೆಗಳೇನು ಹೇಳಿ? ಯಾವ ರೀತಿ ಯೋಜನೆಗಳು ಮಾಡಿದ್ದಾರೆ? ದೇಶದ ಜನರಿಗೆ ಆಹಾರ ಬೇಕು ಅಂತೇಳಿ ಹಸಿರು ಕ್ರಾಂತಿ ಮಾಡಿದೆ. ಆಹಾರ ಉತ್ಪಾದನೆ ಜಾಸ್ತಿ ಆಯಿತು. ಆದರೆ ರೈತರು ಬಂದ ಭಾಗ್ಯ ಏನು? ರೈತರನ್ನ ಸ್ವಾಭಿಮಾನಿ ಮಾಡಿದ್ರ? ರೈತ ಅಂತ ಕೃಷಿ ಮಾಡಲಿಕ್ಕೆ ಆಸಕ್ತಿ ತೋರುವಂಥ ಸನ್ನಿವೇಶ ನಿರ್ಮಾಣ ಮಾಡಿದ್ದೀರಾ? ಇವತ್ತು 14 ಲಕ್ಷ ಕೋಟಿ ಉದ್ಯಮಿಗಳಿಗೆ ಸಾಲ ಮನ್ನಾ ಮಾಡ್ತೀರಿ. ಕರೋನಾ ಬಂತು, ಮಳೆ ಹಾನಿ ಆಯಿತು, ಬರಗಾಲ ಆಯಿತು. ಇಷ್ಟೆಲ್ಲ ಸಂಕಷ್ಟಪಟ್ಟ ರೈತನ ಸಾಲ 6 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಆಗಲ್ವಾ? ಒಬ್ಬ ಅವಿವೇಕಿ MP ಮಾತಾಡ್ತಾನೆ, ರೈತ ಸಾಲ ಮನ್ನಾ ಮಾಡಿದ್ರೆ ದೇಶ ಅಧೋಗತಿಗೆ ಹೋಯ್ತಾ ಇರ್ತಾರೆ. ಉದ್ಯಮಿಗಳ ಸಾಲ ಮನ್ನಾ ಮಾಡಿದ್ರೆ 14 ಲಕ್ಷ ಕೋಟಿ, ದೇಶ ಅಧೋಗತಿಗೆ ಹೊಂಟಾಯ್ತಾ? ಅವರೆಲ್ಲ ಹೊರದೇಶದಲ್ಲಿ ಮೌಜ್ ಮಾಡ್ತಾ ಇದ್ದಾರಲ್ಲ, ಅವ್ರು ಎಳ್ಕೊಂಬಂದು ಜೈಲಿಗೆ ಹಾಕಿರಿ. ನೀವು ನಾಚಿಕೆ ಆಗಲ್ಲ ನಿಮಗೆಲ್ಲ ಮಾತಾಡಲಿಕ್ಕೆ? ಇದು ನಮಗೆ ದೌರ್ಭಾಗ್ಯ. ಇದನ್ನು ಕೇಳಬೇಕಾದ ನಮ್ಮ ಅವಶ್ಯಕತೆ. ಚುನಾವಣೆಗಳು ಬಂದಾಗ ರೈತರನ್ನ ದಿಕ್ಕಪ್ಪಿಸ್ತಾರೆ, ಹೊಡಿತಾರೆ, ಜಾತಿ ಮೇಲೆ, ಪಕ್ಷದ ಮೇಲೆ ರಾಜಕಾರಣ ಮಾಡಿ ರೈತ ಮುಗ್ಧ, ಅಮಾಯಕ. ರೈತರಿಗೆ ಜ್ಞಾನ ಇಲ್ಲ. ಇಷ್ಟೆಲ್ಲ ಜ್ಞಾನ ಇದ್ದರೆ ರೈತ ಖಂಡಿತವಾಗಲೂ ಕೂಡ ಇವ್ರನ್ನೆಲ್ಲ ಬುದ್ಧಿ ಕಲಿಸ್ಬೋದು. ರಾಜಕಾರಣಿಗಳಿಗೆ, ಸರ್ಕಾರಗಳಿಗೆ ಇದೆಲ್ಲ ಬರಬೇಕು ಅಂದರೆ ಭಾಳ ದಿನಗಳಾಗ್ತದೆ. ಯಾಕೆಂದರೆ ಬಸವಣ್ಣವರು 12ನೇ ಶತಮಾನದಲ್ಲಿ ಕ್ರಾಂತಿ ಮಾಡಿದ್ರು. ಜಾತ್ಯತೀತವಾಗಿರಬೇಕು ಅಂಥೇಳಿ ಕ್ರಾಂತಿ ಮಾಡಿದ್ರು. ಅವರ ಆಚಾರ ವಿಚಾರಗಳು ಇತ್ತೀಚಿನ ದಿನಗಳಲ್ಲಿ
ಈ ನಡವಳಿಕೆಗಳು ಆಚರಣೆಗೆ ಬರ್ತಾ ಇದೆ. ಬಸವಣ್ಣನವರು ಹಾಕಿಕೊಟ್ಟಂಥ ಮಾರ್ಗ ಸಂದೇಶಗಳು ಈಗ 21ನೇ ಶತಮಾನದಲ್ಲಿ ಬರ್ತಾ ಇದೆ ಅಂದರೆ ಎಷ್ಟು ವರ್ಷ ಕಾಲ ಆಯಿತು. ಅದೇ ರೀತಿ ರೈತರಿಗೂ ಕೂಡ ಒಂದು ಒಳ್ಳೆಯ ಕಾಲ ಬರ್ತದೆ, ಒಳ್ಳೆಯ ಸಂದೇಶ ಸಿಗ್ತದೆ, ರೈತ ಕೂಡ ಬದಲಾವಣೆ ಆಗ್ತಾನೆ. ನಾವು 3 ವರ್ಷಗಳ ಹಿಂದೆ ಕಬ್ಬು ಬೆಳೆಗಾರರು ಹೆಚ್ಚು ಕಬ್ಬು ಬೆಳೆದಾಗಿದ್ದಾಗ ಕಾರ್ಖಾನೆಗಳು ರೈತರನ್ನು ಎಷ್ಟು ಶೋಷಣೆ ಮಾಡಿದ್ದಾರೆ, ಎಷ್ಟು ಕಿರುಕುಳ ಮಾಡಿದ್ದಾರೆ. ಈಗ ಕಾರ್ಖಾನೆಗಳೇ ಕಬ್ಬು ಬೆಳೀರಿ ಅಂತ ರೈತರಿಗೆ ಒತ್ತಾಯ ಮಾಡ್ತಾ ಇದ್ದಾರೆ, ಬೋನಸ್ ಕೊಡ್ತಾ ಇದ್ದಾರೆ. ಅಂದರೆ ರೈತರಿಗೆ ಇದು ಒಂದು ಒಳ್ಳೆಯ ಕಾಲ. ಈ ರೀತಿಯ ಕಾಲ ಬರ್ತದೆ. ರೈತರು ಜ್ಞಾನವಂತರಾಗಬೇಕು, ರೈತರು ವಿಚಾರವಂತರಾಗಬೇಕು, ಮೋಸಕ್ಕೆ ಒಳಗಾಗಬಾರ್ದು. ರೈತರು ಏನು ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಪತ್ರಿಕೆಗಳಿದೆ, ಇವೆಲ್ಲವನ್ನು ಗಮನಿಸಿ ಸತ್ಯತೆಯನ್ನು ಅರ್ಥ ಮಾಡ್ಕೊಂಡು ಆ ದಿಕ್ಕಿನಲ್ಲಿ ಚಿಂತನೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ.